ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ದೇವಿ ದೇವಾಲಯಕ್ಕೆ ಬಂದಿದ್ದೀನಿ. ಈ ದೇವಾಲಯ 3ನೇ ಶತಮಾನದ ದೇವಾಲಯ. ಗಂಗರು ನಿರ್ಮಾಣ ಮಾಡಿದಂತಹ ದೇವಾಲಯ. ಗಂಗರ ನಂತರ ಚೋಳರು, ವಿಜಯನಗರದ ಅರಸರು, ಹೊಯ್ಸಳರು ಕೂಡ ಈ ದೇವಾಲಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. 3ನೇ ಶತಮಾನದ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಈ ವಿಶೇಷ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ವಿಶೇಷವಾದಂತಹ ಪೂಜೆ ಹಾಗೇನೆ ಬ್ರಹ್ಮ ರಥೋತ್ಸವ ಕೂಡ ನಡೀತಾ ಇದೆ. ಆ ದೇವಾಲಯ ಬೇರೆ ಯಾವುದೂ ಅಲ್ಲ, ಕೋಲಾರಮ್ಮನ ದೇವಾಲಯ ಇರುವಂತಹದ್ದು ಕೋಲಾರ ಜಿಲ್ಲೆಯಲ್ಲಿ. ನೋಡ್ತಾ ಇದ್ದೀವಿ ನಾವು ಕೋಲಾರಮ್ಮ ದೇವಾಲಯ. ಈ ದೇವಾಲಯ ಆದಿ ಭಾಗದಲ್ಲಿ ಅಂದರೆ 3ನೇ ಶತಮಾನದಲ್ಲಿ ಈ ದೇವಾಲಯ ಗಂಗರ ಒಂದು ಆಳ್ವಿಕೆಗೆ, ಗಂಗರ ಅಧೀನದಲ್ಲಿ ಇತ್ತು ಅನ್ನುವಂತಹ ಇತಿಹಾಸ ಕೂಡ ನಮಗೆ ಹೇಳುತ್ತೆ. ಏನೆಲ್ಲ ಇತಿಹಾಸ ಇದೆ ಕೋಲಾರಮ್ಮನ ದೇವಾಲಯಕ್ಕೆ ಅದನ್ನು ಕೂಡ ನೀವು ತಿಳಿದುಕೊಳ್ಳೋಣವಂತೆ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇವತ್ತಿನ ದಿನ ನಡೆದಂತಹ ಬ್ರಹ್ಮ ರಥೋತ್ಸವವನ್ನು ವೀಕ್ಷಣೆ ಮಾಡೋಣ. ಅದಾದ ನಂತರ ನಾನು ದೇವಾಲಯದ ಸಂಪೂರ್ಣ ಪರಿಚಯವನ್ನು ಕೂಡ ಮಾಡಿಕೊಡುತ್ತೇನೆ. ದೇವಾಲಯ ಯಾವ ರೀತಿ ಇದೆ ಗೊತ್ತಾ? ಬನ್ನಿ ನೋಡೋಣ. ನಾವು ಬಂದ ತಕ್ಷಣ ನೋಡುವಂತಹದ್ದು ಕೋಲಾರಮ್ಮ ದೇವಾಲಯ. ಕೋಲಾರವನ್ನು ಕಾಪಾಡ್ತಾ ಇರ್ತಕ್ಕಂತಹ ಕೋಲಾರ ಜಿಲ್ಲೆಯ ದೇವಿ ಅಂತ ಹೇಳ್ಬೋದು. ಹಾಗೆ ಕೋಲಾರ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕಾದ್ಯಂತ ಪ್ರಸಿದ್ಧವಾದಂತಹ ಮೈಸೂರು ದಸರಾ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿರ್ತೀವಿ. ನಾವು ರಾಜರ ಅಂದರೆ ಮೈಸೂರಿನ ಒಡೆಯರ ಕಾಲದಲ್ಲಿ ನಾವು ದೇವಾಲಯದ ಇತಿಹಾಸ ತಗೊಳ್ಳೋದಾದರೆ ಮೊದಲಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿ, ಅಂದರೆ ಕೋಲಾರಮ್ಮನಿಗೆ ಪೂಜೆಯನ್ನು ಸಲ್ಲಿಸಿ ಆ ನಂತರ ಮೈಸೂರಿನ ದಸರಾ ಉತ್ಸವ ಚಾಮುಂಡಿ ದೇವಿಗೆ ಪೂಜೆಯನ್ನು ಮಾಡಿ ಆ ನಂತರ ದೇವಿಯ ದಸರಾ ಸಂಭ್ರಮ ಕೂಡ ನಡೀತಾ ಇತ್ತು. ಅಂದರೆ ಇದು 3ನೇ ಶತಮಾನದ ಆದಿ ಭಾಗದಲ್ಲಿ ಗಂಗರ ಅಧೀನದಲ್ಲಿ ಇತ್ತು ಈ ದೇವಾಲಯ. ಅದಾದ ನಂತರ
ಈ ದೇವಾಲಯಕ್ಕೆ ಹೊಯ್ಸಳರು ಹಾಗೇನೆ ವಿಜಯನಗರದ ಅರಸರು ಗಂಗರು ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದೇವಾಲಯಕ್ಕೆ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ನಾವೀಗ ನಿಂತಿದ್ವಿ ಕೋಲಾರಮ್ಮನ ದೇವಾಲಯದ ಆವರಣದಲ್ಲಿ. ಬನ್ನಿ ಸ್ನೇಹಿತರೆ, ನಾನು ಇತಿಹಾಸವನ್ನು ಕೂಡ ಈ ಒಂದು ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ನೋಡ್ತಾ ಇದ್ವಿ ಸಂಪೂರ್ಣವಾಗಿ ಈ ಒಂದು ದೇವಾಲಯ ಕಲ್ಲಿನ ಮೇಲೆ ಕಲ್ಲನ್ನ ಇಟ್ಟು ಜೋಡಿಸಿದ್ದಾರೆ. ನಾವು ನೋಡ್ತಾ ಇದ್ವಿ ದೇವಾಲಯದ ಆವರಣದಲ್ಲಿ ನಾವೀಗ ನಿಂತಿದ್ದೀವಿ. ದೇವಾಲಯದ ಒಂದು ನಿರ್ಮಾಣ ನೋಡಿ, ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಕಲ್ಲಿನ ಮೇಲೆ ಕಲ್ಲನ್ನ ಇಟ್ಟು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಮತ್ಸ್ಯವನ್ನ ಕೂಡ ನೋಡ್ತಾ ಇದ್ದೀವಿ. ಮತ್ಸ್ಯ ಅಂದ್ರೆ ಮೀನಿನ ಒಂದು ಉಬ್ಬು ಶಿಲ್ಪವನ್ನ ಕೂಡ ನೋಡ್ತಾ ಇದ್ದೀವಿ. ನಾವು ಮೀನಿನ ಚಿತ್ರವನ್ನ ಅದನ್ನ ಝೂಮ್ ಮಾಡಿ ತೋರಿಸಿದ್ದೀವಿ. ದೇವಾಲಯದ ಒಂದು ಕಲ್ಲುಗಳನ್ನ ನೋಡ್ಬೋದು. ಇದು ಒಂದರ ಮೇಲೆ ಒಂದಿಟ್ಟು ದೇವಾಲಯದ ಒಂದು ಮೇನ್ ಗೋಪುರವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇತಿಹಾಸ ನೋಡೋಣ. ಇಲ್ಲಿ ಇತಿಹಾಸ ಕೊಟ್ಟಿದ್ದಾರೆ. ದೇವಾಲಯದ ಒಂದು ಇತಿಹಾಸ ಏನಿದೆ ಅಂದ್ರೆ, ಕೋಲಾರಮ್ಮ ದೇವಾಲಯ 3ನೇ ಶತಮಾನದ ಆದಿ ಭಾಗದಲ್ಲಿ, ಅಂದ್ರೆ 3ನೇ ಶತಮಾನ ಆರಂಭ ಆಗುವಂತಹ ಸಂದರ್ಭದಲ್ಲಿ ಈ ಕೋಲಾರ ಅಥವಾ ಪೂರ್ವದ ಕುಬಲಾಲಪುರವು ಗಂಗರ ಅಧೀನದಲ್ಲಿ ಇತ್ತು ಅಂತ ಹೇಳ್ತೆ. ನಂತರ ಚೋಳ, ಹೊಯ್ಸಳ ಹಾಗೆ ವಿಜಯನಗರ ಅರಸರಿಂದ ಈ ದೇವಾಲಯ ಆಳಲ್ಪಟ್ಟಿತ್ತು. ಅವರ ಒಂದು ಅಧೀನದಲ್ಲಿ ಈ ದೇವಾಲಯ ಇತ್ತು. ಈ ದೇವಾಲಯದಲ್ಲಿ ಅವರು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟರು. ಹಾಗೆ ದೇವಾಲಯಕ್ಕೆ ದಾನ ಧರ್ಮಗಳನ್ನ ಮಾಡಿದ್ರು. ಪೂಜೆ ಅಲಂಕಾರಗಳಿಗೂ ಕೂಡ ಅವರು ಸಾಕಷ್ಟು ದೇವಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ದೇವಾಲಯದ ಭೂನಕ್ಷೆಯು ಅಂದ್ರೆ ದೇವಾಲಯದ ಆವರಣ ಬಂದು 2 ಆಲಯಗಳನ್ನ ಸೂಚಿಸುತ್ತೆ. 2 ಆಲಯಗಳು ಅಂದ್ರೆ 2 ಗೃಹಗಳನ್ನ, 2 ಮನೆಗಳನ್ನ ನಮ್ಗೆ ಸೂಚಿಸುತ್ತೆ. ಆ ಒಂದು ಕೋಲಾರಮ್ಮನ ಮುಖ್ಯ ದೇವಾಲಯ ಏನಿದೆ ಇದು ಪೂರ್ವಾಭಿಮುಖವಾಗಿದೆ. ಪೂರ್ವಾಭಿಮುಖ ಅಂದ್ರೆ ಸೂರ್ಯ ಹುಟ್ಟುವಂತಹ ದಿಕ್ಕಿನಲ್ಲಿ ದೇವಿಯ ಒಂದು ಮುಖ್ಯ ದರ್ಶನ ನಮ್ಗೆ ಆಗುತ್ತೆ. ಹಾಗೇನೆ ವಿಸ್ತಾರವಾದಂತಹ ಒಂದು ಮುಖ ಮಂಟಪ ಇದೆ. ಮುಖ ಮಂಟಪ ಅಂದ್ರೆ ಒಂದು ಮೇನ್ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಒಂದು ಹಾಲ್ ಅಂತ ಹೇಳ್ತೀವಿ. ಆ ಒಂದು ಮುಖ ಮಂಟಪ ಕೂಡ ಇದೆ. ಅದು ಉತ್ತರಾಭಿಮುಖವಾಗಿದೆ. ಹಾಲ್ ಇರುವಂತಹದ್ದು ಉತ್ತರಾಭಿಮುಖವಾಗಿದ್ದು, ಇವುಗಳೆರಡರನ್ನು ಸೇರಿಸಿ 4 ಕಂಬಗಳ ಒಂದೇ ಮಂಟಪ ಇದೆ. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರುವಂತಹ ಸಾಧಾರಣವಾದಂತಹ ದೇವಾಲಯ. ನೋಡಿ, ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಸಾಧಾರಣವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಆದರೆ ಇದು ಸುಂದರವಾದ ಮಹಾದ್ವಾರವನ್ನ ಕೂಡ ಹೊಂದಿದೆ. ಮುಖ ಮಂಟಪದ ಎಡಭಾಗದಲ್ಲಿ ತುಂಡು ತುಂಡಾಗಿರುವ ರಾಜೇಂದ್ರ ಚೋಳನ ಶಾಸನಗಳು ಕೂಡ ಇದ್ದೇವೆ. ರಾಜೇಂದ್ರ ಚೋಳ ಅಂದ್ರೆ ಚೋಳರ ಅರಸ. ರಾಜೇಂದ್ರ ಚೋಳನ ಶಾಸನಗಳು ಕೂಡ ಇದ್ದಾವೆ. ನಾನೀಗ ಒಳಗಡೆ ಹೋದ್ರೆ ನಿಮ್ಗೆ ಆ ಶಾಸನಗಳನ್ನ ಕೂಡ ನಾನು ತೋರಿಸ್ತೀನಿ. ಮುಖ್ಯ ದೇವಾಲಯದ ಹೊರಗೋಡೆಯಲ್ಲಿ ಅಂದ್ರೆ ನಾವು ಮುಖ್ಯ ದೇವಾಲಯಕ್ಕೆ ಹೋದ ತಕ್ಷಣ, ಒಳಗಡೆ ಹೋದ ತಕ್ಷಣ ಹೊರ ಗೋಡೆಗಳಲ್ಲಿ ಅರ್ಧ ಕಂಬಗಳು ಇವೆ. ಅಂದ್ರೆ ಅರ್ಧ ಕಂಬಗಳ ಮೇಲೆ ನಾವು ದೇವಾಲಯ ನಿರ್ಮಿಸಿರೋದನ್ನ ಕೂಡ ನೋಡ್ಬೋದು. ಆದಿಷ್ಠಾನದಲ್ಲಿ ತ್ರಿಪೀಠ ಕುಮುದ ಸಾಲುಗಳು ಕೂಡ ಇವೆ. ಅರ್ಧ ಕಂಬಗಳಿಂದ ಅಲಂಕೃತವಾದಂತಹ ದೇವಾಲಯದ ಮೇಲೆ ತಮಿಳು ಲಿಪಿಯ ಶಾಸನಗಳು ಇದಾವೆ ಸ್ನೇಹಿತರೆ. ತಮಿಳು ಲಿಪಿ ಅಂದ್ರೆ ಚೋಳರು ಕೂಡ ಇಲ್ಲಿ ಬಂದು ಈ ಒಂದು ಜಾಗವನ್ನ ಆಳ್ವಿಕೆ ಮಾಡಿದ್ರು. ಈ ಜಾಗದಲ್ಲಿ ಚೋಳರು ಕೂಡ ಬಂದು ನೆಲೆಸಿದ್ರು. ನಮ್ಗೆಲ್ಲ ಇತಿಹಾಸ ಗೊತ್ತಿರುವಂತಹದ್ದೇ. ಆ ತಮಿಳು ಲಿಪಿಯ ಶಾಸನಗಳು ಕೂಡ ನಮ್ಗೆ ಸಿಗುತ್ತೆ. ದೇವಾಲಯದ ಒಳಗಡೆ ಏನಿದೆ ಅಂದ್ರೆ ಸಪ್ತ ಮಾತೃಕೆಯರ ಮತ್ತು ಅಷ್ಟಭುಜಗಳ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವಂತಹ ಕೋಲಾರಮ್ಮನ ವಿಗ್ರಹ ಇದೆ. ನಾವು ಕೋಲಾರಮ್ಮನನ್ನ ಯಾವ ರೂಪದಲ್ಲಿ ನಾವು ದೇವಾಲಯದ ಒಳಗಡೆ ಕಾಣ್ತೀವಿ ಅಂದ್ರೆ, ಮತ್ತೆ ನಾವು ಇನ್ನೇನನ್ನೆಲ್ಲ ನೋಡ್ತೀವಿ ದೇವಾಲಯದ ಒಂದು ಮೇನ್ ಆವರಣದಲ್ಲಿ ಅಂದ್ರೆ, ದೇವಾಲಯದ ಒಳಗೆ ಸಪ್ತ ಮಾತೃಕೆಯರನ್ನ ನೋಡ್ತೀವಿ. ಸಪ್ತ ಮಾತೃಕೆಯರ ಜೊತೆಗೆ ಅಷ್ಟಭುಜಗಳ ಮಹಿಷಾಸುರ ಮರ್ದಿನಿ ಅಂದ್ರೆ ಯಾರು? ಚಾಮುಂಡಿ ದೇವಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಚಾಮುಂಡಿ ದೇವಿಯನ್ನ ನಾವು ನೋಡ್ತೀವಿ. ಚಾಮುಂಡಿ ದೇವಿಗೆನೆ ನಾವು ಮಹಿಷಾಸುರ ಮರ್ದಿನಿ ಅನ್ನುವಂತಹದ್ದು. ಇಲ್ಲಿ ನಾವು ನೋಡುವಂತಹದ್ದು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ. ನಾವು ಚಾಮುಂಡಿ ಬೆಟ್ಟದಲ್ಲಿ ದೇವಿಯನ್ನ ಯಾವ ರೂಪದಲ್ಲಿ ನೋಡ್ತೀವಿ, ಆ ತರ ಅಲ್ಲ ನಾವಿಲ್ಲಿ ದೇವಿಯ ರೂಪವನ್ನ ಕಾಣೋದು. ಮಹಿಷಾಸುರನನ್ನ ಕೊಂದ ರೂಪದಲ್ಲಿ, ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವಂತಹ ಕೋಲಾರಮ್ಮನ ವಿಗ್ರಹವನ್ನ ನಾವು ಒಳಗಡೆ ನೋಡ್ತೀವಿ.
ಇದರ ಬಲಭಾಗದಲ್ಲಿರುವಂತಹ ಇನ್ನೊಂದು ಕೊಠಡಿಯಲ್ಲಿ ನಾವು ಏನನ್ನ ನೋಡ್ತೀವಿ ಅಂದ್ರೆ ಗಾರೆ ಮತ್ತು ಇಟ್ಟಿಗೆಗಳಿಂದ ನಿರ್ಮಿಸಿದಂತಹ ಸಪ್ತ ಮಾತೃಕೆಯರ ಮೂರ್ತಿಗಳನ್ನ ನಾವು ಕಾಣ್ತೀವಿ. ಇಲ್ಲಿ ಕಲ್ಲಿನ ಕಾಲಭೈರವನ ವಿಗ್ರಹ ಕೂಡ ಇದೆ. ಶಿವನ ಅವತಾರ ಕಾಲಭೈರವ. ಆ ಕಾಲಭೈರವನ ವಿಗ್ರಹ ಕೂಡ ಇದೆ ಹಾಗೇನೆ. ಆದರೆ ಇದನ್ನ ಮೂಕನಾಚಾರಮ್ಮ ಅಂತ ಕರೀತಾರೆ. ಮೂಕನಾಚಾರಮ್ಮ ಅಂತ ಕರೀತಾರೆ. ಯಾಕೆ ಅಂದ್ರೆ ಇದರ ಮೂಗು ವಿರೂಪ ಆಗಿದೆ. ಈ ಕಾರಣಕ್ಕೇನೆ ಆ ದೇವಿಯನ್ನ ಮೂಕನಾಚಾರಮ್ಮ ಅಂತ ಹೇಳ್ತಾರೆ. ಈ ದೇವಾಲಯದ ಮೇಲೆ ಶಿಖರ ಇಲ್ಲ. ಮೇನ್ ಆಗಿ ಈ ದೇವಾಲಯದ ಮೇಲೆ ನಾವು ನೋಡಬಹುದು, ದೇವಾಲಯದ ಮೇಲೆ ಕಲ್ಲಿನ ಮೇಲೆ ಕಲ್ಲನ್ನ ಜೋಡಿಸ್ತಾ ಹೋಗಿದ್ದಾರೆ. ಶಿಖರ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ದೇವಾಲಯದ ಒಂದು ಬಲಗಡೆಗೆ ನಾವು ಮೀನಿನ ಒಂದು ಉಬ್ಬು ಶಿಲ್ಪ ನೋಡಿದ್ರೆ, ದೇವಾಲಯದ ಬಲಗಡೆಗೆ ನಾವು ನೋಡುವಂತಹದ್ದು ನೋಡ್ತಾ ಇದೀವಲ್ವಾ, ಅಲ್ಲಿಯ ಚಿತ್ರ ನಾನು ಉಬ್ಬು ಶಿಲ್ಪವನ್ನ ನೋಡ್ತಾ ಇದ್ದೀವಿ ನಾವು. ಅಲ್ಲಿಯ ಉಬ್ಬು ಶಿಲ್ಪ ಇದು. ಕಾಣಿಸ್ತಾ ಇದೆ ಈಗ. ಅಲ್ಲಿಯ ಉಬ್ಬು ಶಿಲ್ಪ ಇಲ್ಲಿ ನಾವು ಕಾಣ್ತೀವಿ. ಆ ಕಡೆ ನಾವು ನೋಡುವಂತಹದ್ದು ಮೀನಿನ ಉಬ್ಬು ಶಿಲ್ಪ ನೋಡ್ಬೋದು. ದೇವಾಲಯಕ್ಕೆ ಗೋಪುರ ಇಲ್ಲ. ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ಜೋಡಿಸಿದ್ದಾರೆ. ಮೇಲೆ ನಮಗೆ ಗೋಪುರ ಕಾಣೋದಿಲ್ಲ. ಇನ್ನು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಮೇಯ್ನ್ ಆಗಿ ನಾವು ಚೇಳನ ನೋಡ್ತಾ ಇದ್ದೀವಿ. ದೇವಿಯ ಪಕ್ಕ ನಾವು ಚೇಳನ ನೋಡುವಂತಹದ್ದು ಕೂಡ ಇಲ್ಲಿ ವಿಶೇಷವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, 3ನೇ ಶತಮಾನದ ಗಂಗರ ಅಂದರೆ 3ನೇ ಶತಮಾನದ ದೇವಾಲಯ ಇದು. ಗಂಗರ ಅಧೀನದಲ್ಲಿ ಇತ್ತು ಅಂತ ಹೇಳುತ್ತೆ ಇತಿಹಾಸ. ಹಾಗೆಯೇ ನಾವು ನೋಡ್ಬೋದು ಈ ಒಂದು ಕಲ್ಲಿನ ಒಂದು ಕೆತ್ತನೆ ಏನಿದೆ, ಯಾವ ರೀತಿಯಾಗಿ ಇದೆ ಅಂತ. ಕಲ್ಲನ್ನು ಈ ಥರ ಕೆತ್ತನೆ ಮಾಡಿ ನಿಲ್ಲಿಸಿರುವಂತಹದ್ದು ಆಗಿನ ಕಾಲದಲ್ಲಿ ನಾವು ವಿಶೇಷವಾಗಿ ಕೋಲಾರಮ್ಮನ ದೇವಾಲಯದಲ್ಲಿ ನೋಡ್ತೀವಿ. ಕಲ್ಲಿನ ಮೇಲೆ ಒಂದು ಡಿಸೈನ್ ಇರಬಹುದು, ಆ ಕೆತ್ತನೆ ಇರಬಹುದು, ಅಥವಾ ಇಲ್ಲಿ ದ್ವಾರಪಾಲಕರ ರೀತಿಯಲ್ಲಿ ನಿಂತಿರುವಂತಹದನ್ನ ಕೂಡ ನಾವು ನೋಡ್ತೀವಿ. ಇದರ ಒಂದು ಚಿತ್ರಗಳು ಸಾಮಾನ್ಯವಾಗಿ ಇವತ್ತಿನ ದಿನ ಕೋಲಾರದಲ್ಲಿ ಕೋಲಾರಮ್ಮನ ಒಂದು ಬ್ರಹ್ಮ ರಥೋತ್ಸವ ಕೂಡ ನಡೀತಾ ಇದೆ. ಆ ಕಾರಣಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ದೇವಾಲಯದ ವಿಶೇಷತೆಯ ಜೊತೆಗೆ ದೇವಾಲಯದ ಒಂದು ದರ್ಶನವನ್ನು ಕೂಡ ಮಾಡ್ತಾರೆ. ಈ ಕಡೆ ತೋರಿಸಿ. ಕಲಶ ಇದೆ, ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ. ದೇವಾಲಯದ ಒಂದು ಕಲ್ಲಿನ ಒಂದು ಕಟ್ಟಡ ನೋಡಿ. ಇದು ಒಂದೇ ಕಲ್ಲು. ಇಲ್ಲಿ ಎಲ್ಲೂ ಕೂಡ ಕಟ್ಟಾಗಿರೋದನ್ನ ನಾವು ನೋಡಲ್ಲ, ಅಥವಾ ಕಲ್ಲಿನ ಮೇಲೆ ಕಲ್ಲಿಟ್ಟಿರೋದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಕಲ್ಲಿನ ಮೇಲೆ ಡಿಸೈನ್ ಅನ್ನ ಮಾಡಿ ನಿಲ್ಲಿಸಿರೋಂತಹದ್ದು. ಎಂತಹ ಅದ್ಭುತವಾದಂತಹ ಕೆಲಸ ನಮ್ಮ 3ನೇ ಶತಮಾನದಲ್ಲೇ ನಡೆದಿದೆ. ನಮ್ಮ ಪೂರ್ವಿಕರಿಗೆ ಇದ್ದಂತಹ ಶಕ್ತಿ, ಸ್ಕಿಲ್, ಕೌಶಲ ಇರ್ಬೋದು, ಅವರ ಸೃಜನಶೀಲತೆ ಇರ್ಬೋದು, ಅವರಿಗೆ ಅವರೇ ಸಾಕು. ನೋಡ್ತಾ ಇದ್ದೀವಿ ನಾವು ಕಲ್ಲು. ಈ ಒಂದು ಕಲ್ಲು ಏನಿದೆ, ಇದು ಎಲ್ಲೂ ಕೂಡ ಕಟ್ಟಾಗಿಲ್ಲ. ಒಂದೇ ಕಲ್ಲನ್ನ ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ. ಸ್ಟ್ರೇಟ್ ಎರಡೂ ಕಂಬ ಕೂಡ ಎರಡೂ ಕಡೆ ಇದು ಕೂಡ ಅದೇ ಥರ ಸೇಮ್ ಡಿಸೈನಲ್ಲಿ ಎರಡೂ ಕಡೆ ಕೂಡ ಸೇಮ್ ಡಿಸೈನ್ ಇದೆ. ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ ಈ ಒಂದು ಕೆತ್ತನೆ. ಗರುಡು ಕಂಬವನ್ನು ನೋಡ್ತಾ ಇದ್ದೀವಿ. ನಮಗೆ ಇನ್ನು ನಾನು ಹೇಳಿದಂತೆ
ಚೋಳರ ಕಾಲದಲ್ಲಿ 2 ಶಾಸನಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಆ ಶಾಸನಗಳನ್ನು ನೋಡೋಣ ಬನ್ನಿ. ನಾವಿಲ್ಲಿ ನೋಡ್ತಾ ಇರೋದು ಈ ದೇವಸ್ಥಾನದ ಒಂದು ಆವರಣದಲ್ಲಿ ದೇವಾಲಯ ಲಂಬ ಕೋನಾಕೃತಿಯ ನಿವೇಶನವನ್ನು ಒಳಗೊಂಡಿದೆ. ಹಾಗೆ 2 ದೇವ ಮಂದಿರವನ್ನು ಒಂದಕ್ಕೊಂದು ಹೊಂದಿಕೊಂಡಂತೆ ಮಾಡಲಾಗಿದೆ. ಪರಿಸರದ ಭಾಗದಲ್ಲಿ ಇಲ್ಲಿ ಒಳಗೊಂಡಿದೆ. ಹಾಗೆ ದೇವಾಲಯದ ಮುಂಭಾಗದಲ್ಲಿ 2 ಮಂದಿರಗಳು ಕೂಡ ಸಾಮಾನ್ಯವಾಗಿರುವಂತಹ ಒಂದು ಮುಖಮಂಟಪ ಇದೆ. ಪರಿಸರದ ಭಾಗದಲ್ಲಿ ಕೋಲಾರಮ್ಮ ಎಂದು ಕರೆಸಿಕೊಳ್ಳುವಂತಹ ದುರ್ಗಾ ಮಾತೆ ಹಾಗೂ ಸಪ್ತ ಮಾತೃಕೆಗಳ ಮಂದಿರಗಳು ಇದ್ದಾವೆ. ಈ ಮಂದಿರಗಳಲ್ಲಿ 3ನೆಯದು ಅರ್ಧಚಂದ್ರಾಕೃತಿಯ ಚಾವಣಿಯ ಗೋಪುರವನ್ನು ಕೂಡ ಒಳಗೊಂಡಿದೆ. ಮಂದಿರ ಪೂರ್ವಾಭಿಮುಖವಾಗಿಯೂ ಕೂಡ ಗರ್ಭಗೃಹದಲ್ಲಿನ ಮೂರ್ತಿಯು ಉತ್ತರಾಭಿಮುಖವಾಗಿಯೂ ಕೂಡ ಪ್ರತಿಷ್ಠಾಪನೆ ಆಗಿದೆ. ಅದೇ ರೀತಿಯಾಗಿ ನವ ಮಾತೃಕೆಗಳ ಮಂದಿರ ಕೂಡ ಸಹ ಉತ್ತರಾಭಿಮುಖವಾಗಿಯೇ ಇದೆ. ಇದು ಹಲವಾರು ಗಾರೆಯ ಮೂರ್ತಿಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತೀಯ ಶಿಲ್ಪ ಕಲೆಯ ಗಂಗರ ಅಂದರೆ ಕ್ರಿಸ್ತಶಕ 11ನೇ ಶತಮಾನದ ಪ್ರಾರಂಭ ಮಾದರಿಯನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಹಾಗೆಯೇ ದಿವ್ಯ ಭವ್ಯ ಮಹಾಭಾಗದೊಂದಿಗೆ ಒಳ ಮಾರ್ಗದಲ್ಲಿ ಅಚ್ಚರಿಯಿಂದ ಕಂಗೊಳಿಸುವಂತಹ ವೇದಿಕೆಯ ಮೇಲಿರುವಂತಹ ಕ್ರೀಡಾ ಮಂಟಪವನ್ನು ಕೂಡ ಹೊಂದಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ದೇವಾಲಯದಲ್ಲಿ ಚೋಳರ ಕಾಲದ ಹಲವಾರು ಶಾಸನಗಳಿದ್ದು ಅವುಗಳಲ್ಲಿ 1ನೆಯದು ರಾಜೇಂದ್ರ ಚೋಳನ ಕ್ರಿಸ್ತಶಕ 1012ರಿಂದ 1045ರಂದು ಶಿಲಾಲೇಖ ಶಾಸನ ಕೂಡ ಶಿಲಾಲೇಖನವೇ ಬರಹವೇ ಈ ಪ್ರಾಚೀನ ಕಾಲದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಶಾಸನ ಮುಖಮಂಟಪ. ಇದು ಮುಖಮಂಟಪ. ಇದು ಕಂಬಗಳು ನೋಡಿ 1 2 3 4 5 6 7 8 9 10 11 ಅಂದರೆ 11 ಕಂಬಗಳಿದ್ದಾವೆ. 11 ಅಂದರೆ 4 5 6 7 ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೋಲಾರಮ್ಮನ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ಚೋಳರ ಕಾಲದ 2 ಶಾಸನಗಳನ್ನು ಈಗ ನೋಡೋಣಂತೆ ಬನ್ನಿ. ದೇವಾಲಯದ ಒಳಗಡೆ ಬರೀ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂತಹ ನಾವು ನೋಡ್ಬೋದು. ದೇವಾಲಯದ ಕಲ್ಲಿನ ಮೇಲೆ ನೋಡ್ತಾ ಇರೋಂಥದ್ದು ದೇವಾಲಯದ ಕಲ್ಲಿನ ಮೇಲೆ ಇರ್ತಕ್ಕಂತಹ ಒಂದು ಬರಹ ಅಂದರೆ ಚೋಳರ ಕಾಲದ ಒಂದು ತಮಿಳು ಭಾಷೆಯಲ್ಲಿ ಇರ್ತಕ್ಕಂತಹ ಶಾಸನಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಒಂದು ಕಲ್ಲಿದೆ ಅಲ್ವಾ, ಕಲ್ಲಿನ ಮೇಲೆ ಜೋಡಿಸಿ ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ಅದ್ರ ಮೇಲೆ ಒಂದು ನಾವು ರೂಪ್ ಅಂತ ಏನು ಹೇಳ್ತೀವಿ, ನಾವು ಮೋಲ್ಡಿಗೆ ಏನು ಹಾಕ್ತೀವಿ ಆ ಮೋಲ್ಡನ್ನು ಬರೀ ಕಲ್ಲಿಂದನೇ ಮಾಡಿರೋಂತಹದ್ದು ನೋಡ್ತಾ ಇದ್ದೀವಿ ನಾವು. 3ನೇ ಶತಮಾನದ ಗಂಗರ ಆದಿ ಭಾಗದಲ್ಲಿ ಅಂದರೆ 3ನೇ ಶತಮಾನದ ಆದಿ ಭಾಗದಲ್ಲಿ
ಗಂಗರ ಅಧೀನದಲ್ಲಿದ್ದಂತಹ ಕೋಲಾರಮ್ಮನ ದೇವಾಲಯದ ಒಂದು ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇದು ನೋಡಿ, ಸ್ಕ್ರಿಪ್ಟ್ ಅನ್ನ ಹೇಳಿದೆ ಅಲ್ವಾ ನಾನು, ತಮಿಳು ಭಾಷೆಯಲ್ಲಿ ದೇವಾಲಯದ ಸುತ್ತಲೂ ಕೂಡ ನಾವು ಈ ಒಂದು ಸ್ಕ್ರಿಪ್ಟನ್ನು ನೋಡ್ತೀವಿ. ಬಟ್ ನನಗೆ ಇದು ಇಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ಕಾಲದಲ್ಲಿ ಅವರು ಕೆತ್ತಿರುವಂತಹ ಒಂದು ತಮಿಳು ಭಾಷೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ತಿಳ್ಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಈ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ತಮಿಳು ಲಿಪಿಯಲ್ಲಿ ಏನು ಬರೆದಿದ್ದಾರೆ ಅದನ್ನು ತಿಳ್ಕೊಳ್ಳೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ಕೂಡ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ನಾವಿಲ್ಲಿ ದೇವಾಲಯದ ಆವರಣದಲ್ಲಿ ನೋಡ್ತಾ ಇರುವಂತಹದ್ದು ತಾಯಿಯ ಒಂದು ಗರುಡು ಕಂಬ ಅಂತ ಹೇಳಿ ದೇವಾಲಯದ ಎಂಟ್ರೆನ್ಸಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ತೀನಿ ದೇವಾಲಯದ ಆವರಣದಲ್ಲಿ ವೀರರ ಚಿತ್ರಗಳನ್ನು ದೀಪ ಹಚ್ಚೋದಕ್ಕೆ, ಅಂದರೆ ದೇವಾಲಯದ ಸುತ್ತಲೂ ಕೂಡ ದೀಪ ಹಚ್ಚೋದಕ್ಕೆ ಅಣತೆ ಥರ ಕೂಡ ಕಲ್ಲಲ್ಲಿ ಕೆತ್ತಿದ್ದಾರೆ. ಇದು ಜೂಮ್ ಮಾಡಿದ್ದೆ. ಇಲ್ಲೇ ಎಣ್ಣೆನ ಹಾಕಿ ದೀಪ ಹಚ್ಚೋದು. ನಾವು ಮಣ್ಣಿನ ಅಣತೆಯನ್ನು ಏನು ಮಾಡ್ತೀವಿ, ಆ ಮಣ್ಣಿನ ಅಣತೆ ಅಲ್ಲ, ಇದು ಕಲ್ಲಿಂದನೇ ಒಂದು ದೀಪವನ್ನು ಕೆತ್ತಿರೋಂತಹದ್ದು. ಇಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿ ಇಟ್ಟು ದೀಪನ ಹಚ್ಚುವಂತಹ ಒಂದು ಜಾಗ ಇದು. ಒಂದು ದೇವಾಲಯದ ಆವರಣದಲ್ಲಿ ಒಂದು ಕೆತ್ತನೆಯನ್ನು ಕೂಡ ನೋಡ್ತಾ ಇದ್ದೀವಿ. ತಮಿಳು ಲಿಪಿಯನ್ನು ನೋಡ್ತಾ ಇದ್ದೀವಿ. ಸುತ್ತಲೂ ನೋಡಿ ದೀಪದ ಆರತಿ, ಅಂದರೆ ಬೆಲ್ಲದ ದೀಪದ ಹಚ್ಚನ್ನು ಇಲ್ಲಿ ಹಚ್ಚೋದಕ್ಕೆ ಕೂಡ ಜಾಗ ಮಾಡಿದ್ದಾರೆ. ಇಲ್ಲಿ ಕೂಡ ದೇವರ ಮೂರ್ತಿಯನ್ನು ಇಟ್ಟು ದೀಪಗಳನ್ನು ಹಚ್ಚೋದಕ್ಕೆ ದೇವರ ಒಂದು ಚಿತ್ರಗಳನ್ನು ಕೂಡ ನೋಡ್ತಾ ಇದ್ದಾರೆ. ಮೇಯ್ನ್ ನೋಡಿ, ನಾವಿಲ್ಲಿ ನೋಡ್ತಾ ಇರೋಂಥದ್ದು ಏನಂತ ನಂಗೆ ಅರ್ಥ ಆಗ್ತಾ ಇಲ್ಲ. ದೇವನಾಗರಿ ಲಿಪಿ. ಸ್ನೇಹಿತರೆ, ನಾವು ಮನೆಗೆ ಅಡಿಪಾಯ ಹಾಕ್ತೀವಿ. ಆ ಅಡಿಪಾಯ ಕೂಡ ಕಲ್ಲಿಂದ ಕಲ್ಲನ್ನು ಇಟ್ಟಿದ್ದಾರೆ. ಆ ಅಡಿಪಾಯ ಆದಮೇಲೆ ಮತ್ತೆ ಈ ಕಲ್ಲಿಗೆ ಈ ಶೇಪನ್ನು ಕೊಟ್ಟಿದ್ದಾರೆ. ಈ ಶೇಪನ್ನು ಕಂಬ ಥರ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಲ್ಲನ್ನು ಯಾವ ರೀತಿಯಾಗಿ ಅಂದರೆ ಒಂದು ಆಕಾರವನ್ನು ಕೊಟ್ಟು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗಿದ್ದಾರೆ. ಅದು ಡಿಸೈನು ಆಗಿದೆ, ಜೊತೆಗೆ ಸಪೋರ್ಟಿವ್ ಆಗಿ ಕೂಡ ಇದೆ. ಆ ಥರ ಒಂದು ಕಟ್ಟಡ ಇದೆ ನೋಡ್ತಾ ಇದ್ದೀವಿ ನಾವು. ಕಲ್ಲಿಂದನೇ ಎಲ್ಲ, ಯಾವುದಕ್ಕೂ ಮಣ್ಣು ಇಲ್ಲ, ಸಿಮೆಂಟು ಇಲ್ಲ, ಏನೂ ಇಲ್ಲ, ಬರೀ ಕಲ್ಲಿಂದನೇ ದೇವಾಲಯವನ್ನು ನಿರ್ಮಾಣ ಮಾಡಿರುವಂತಹದ್ದು. ಅದ್ಭುತವಾದಂತಹ ಕೋಲಾರಮ್ಮನ ದೇವಾಲಯದ ಆವರಣದಲ್ಲಿ ಬರೀ ಕಲ್ಲು, ಸಿಮೆಂಟ್ ಅಥವಾ ಮಣ್ಣು ಯಾವುದು ಉಪಯೋಗಿಸಿಲ್ಲ. ಆಕಾರವನ್ನು ಕೊಟ್ಟಿದ್ದಾರೆ, ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗಿದ್ದಾರೆ. ಯಾವುದೇ ಈಗಿನ ಟೆಕ್ನಾಲಜಿ ಬಳಸಿರುವಂತಹದ್ದಲ್ಲ, ಸಂಪೂರ್ಣವಾಗಿ ಅವರು ಸೃಜನಶೀಲತೆಯಿಂದ ತಮ್ಮ ಸ್ಕಿಲ್ಲನ್ನು ಉಪಯೋಗಿಸಿ ನಿರ್ಮಾಣ ಮಾಡಿರುವಂತಹ ದೇವಾಲಯ. ನಾವೀಗ ನೋಡ್ತಾ ಇದ್ದೀವಲ್ವ, ಬರೀ ಕಲ್ಲಿಂದನೇ, ಅಂದರೆ ಯಾವುದೇ ರೀತಿ ಮರಳು ಅಥವಾ ಸಿಮೆಂಟನ್ನು ಬಳಸದೆ ನಿರ್ಮಾಣ ಆಗಿರತಕ್ಕಂತಹ ಕೋಲಾರಮ್ಮನ ದೇವಾಲಯದ ಅದ್ಭುತ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಬನ್ನಿ. ಇದು ನೋಡಿ, ಇದು ಎಲ್ಲ ಕೂಡ ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ನಿರ್ಮಾಣ ಮಾಡಿರುವಂತಹದ್ದು.
ಕಾಣ್ತಾ ಇದ್ದೀವಿ ನೀವು. ಇಲ್ಲಿ ಕೂಡ ಇದು ಕೂಡ ಕಲ್ಲೇ. ಇದು ಸಪೋರ್ಟ್ಗಾಗಿ ನಿಂತಿರೋದು. ಈ ಕಲ್ಲು ನಿಂತಿರೋದು ಇದರ ಸಪೋರ್ಟ್ ಮೇಲೆ ಈ ಜಾಗವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಟರ್ಲಾಕ್ ಒಳಗಡೆಯಿಂದ ಆಚೆಯಿಂದ ಎಲ್ಲ ಕೂಡ ಕಲ್ಲು ಒಂದಕ್ಕೊಂದು ಹೊಂದಿಸಿ ಜೋಡಿಸಿ. ಈಗ ಕೋಲಾರಮ್ಮನಿಗೆ ಒಂದು ಅಲಂಕಾರ ನಡೀತಾ ಇದೆ. ಅಭಿಷೇಕ ಮುಗಿದಿದೆ, ಅಲಂಕಾರ ನಡೀತಾ ಇದೆ. ನೋಡ್ತಾ ಇದ್ದೀವಿ ನಾವು ದೇವಾಲಯದ ಆವರಣದಲ್ಲಿ ಕೋಲಾರಮ್ಮನ ದೇವಿಗೆ ಅಲಂಕಾರ ನಡೀತಾ ಇದೆ. ದೇವಾಲಯದ ಆವರಣದಲ್ಲಿ ನಾವು ನೋಡುವಂತಹದ್ದು ಕಂಬಗಳನ್ನು, ಈ ಕಂಬಗಳ ಮೇಲೆ ಕೂಡ ವಿಶೇಷವಾದಂತಹ ಕೆತ್ತನೆಯನ್ನು ನೋಡ್ತೀವಿ. ಹಾಗೆಯೇ ಮುಖ್ಯವಾಗಿ ಇಲ್ಲಿ ತಾಯಿಯ ವಾಹನ ಅಂದರೆ ಕೋಲಾರಮ್ಮನ ಕೃಪೆಗೆ ಪಾತ್ರವಾಗಿರ್ತಕ್ಕಂತಹ ಚೇಳವನ್ನು ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಚೇಳವನ್ನು ನಾವು ಇಂಗ್ಲೀಷಲ್ಲಿ ಸ್ಕಾರ್ಪಿಯನ್ ಅಂತೀವಿ, ಕನ್ನಡದಲ್ಲಿ ಚೇಳು ಅಂತೀವಿ. ಚೇಳನ್ನು ಇಲ್ಲಿ ವಿಶೇಷವಾಗಿ ಪೂಜೆ ಕೂಡ ಮಾಡ್ತಾರೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಚೇಳಿಗೆ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಚೇಳು ನಾವು ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಶುಭ ಅಂತಾರೆ, ಅದನ್ನು ನಾವು ಕೊಲ್ಲಬಾರ್ದು ಅಂತಾರೆ. ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ನಾವು ಪೂಜೆ ಮಾಡೋದನ್ನ ಕೂಡ ಕಾಣಬಹುದು. सूर्य समप्रभा निर्विघ्नं कुरु मे देव सर्वकार्येषु सर्वदा.
ಆನೆ ಹೋಗೋದು ಬೋಲಪುರಿ ಸರ್ ಈಗ ಹಿಂಗೋಗ